ಹಾಯ್ ಹಲೋ ಫ್ರೆಂಡ್ಸ್, ಶಶಿ ಕ್ರಿಯೇಟಿವ್ ಲಾಗ್ಸ್ಗೆ ಸ್ವಾಗತ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮನ್ನು ಮಾತಾಡ್ಸಕ್ಕಂತೇಳಿ. ಇವತ್ತು ನಿಮ್ಗೆ ಚಟ್ನಿ ಹಾಕ್ತೀನಿ ಅಂತ ಹೇಳಿದರು. ಟೊಮೆಟೊ ಚಟ್ನಿ ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಟೊಮೆಟೊ ಎಲ್ಲ ತೊಳೆದಿದ್ದಾರೆ, ತೊಳೆದು ಒರೆಸ್ತಾ ಇದ್ದಾರೆ ಇವಾಗ. ಹಾಯ್ ಅತ್ತೆ. ಹಾಯ್ ನೋಡಿ ನಮ್ಮ ಅತ್ತೆನ ಹಾಕ್ತಾ ಇದ್ದಾರೆ. ಹಾಯ್ ಅಂತಿದ್ದಾರೆ ನಿಮಗೆಲ್ಲರಿಗೂ. ಎಲ್ಲ ನೋಡ್ರಿ, ಟೊಮೆಟೊನ ತೊಳೆದಿದ್ದಾರೆ. ನಮ್ಮ ಅತ್ತೆ ಕಟ್ ಮಾಡ್ತಾ ಇದ್ದಾರೆ ಟೊಮೆಟೊನ. ಈ ಥರ ಕಟ್ ಮಾಡಿಕೊಂಡು ಒಂದು ಪುಟ್ಟಿಯಲ್ಲಿ ಹಾಕ್ತಾ ಇದ್ದಾರೆ. ನೋಡಿ ಎಲ್ಲ ಟೊಮೆಟೊನೆಲ್ಲ ಕಟ್ ಮಾಡಿ ಅದರ ರಸ ಎಲ್ಲ ತೆಗೆದು ಟೊಮೆಟೊನ ಬೇರೆ ಮಾಡ್ತಿದ್ದಾರೆ ನಮ್ಮತ್ತೆ. ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದಾರೆ. ಇವಾಗ ಮಾಡೋದು ತೋರಿಸ್ತಿದ್ದಾರೆ ನೋಡ್ರಿ. ಈಗ ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಕಾದಿದೆ, ಟೊಮೆಟೊನ ಹಾಕ್ತಾ ಇದ್ದಾರೆ. ನೋಡಿ ಇವಾಗ ಅಷ್ಟು ಟೊಮೆಟೊನ ಇದರಲ್ಲಿ ಹಾಕಿದ್ದಾರೆ. ನೋಡ್ರಿ ನಮ್ಮ ಅತ್ತೆ ಕಲಿಸ್ತಾ ಇದ್ದಾರೆ, ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನೋಡ್ರಿ ಇದು ಕುದಿಯೋಕತ್ತದ. ಇವಾಗ ಏನು ಹಾಕ್ತಾರೆ ನಮ್ಮ ಅತ್ತೆ ನೋಡೋಣ. ಹುಣ್ಸೆಹಣ್ಣು ಹಾಕ್ತಿದ್ದಾರೆ. ಮತ್ತೆ ಹುಣ್ಸೆಹಣ್ಣು ತೋರಿಸ್ರಿ. ನೋಡಿ, ಈಗ ಹುಣ್ಸೆಹಣ್ಣು ಹಾಕಿದ್ದಾರೆ. ಇವಾಗತ್ತೆ ಬೆಳ್ಳುಳ್ಳಿ ಹಾಕಕತ್ತಾರೆ ನೋಡ್ರಿ. ಒಂದು 2-3 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಿದ್ದಾರೆ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾರೆ ನೋಡ್ರಿ. ಇವಾಗ ಈ ಕಡೆ ಹಂಚ ಮೇಲೆ ಮೆಂತೆ ಹಾಕಿದ್ದಾರೆ. ಅದನ್ನು ಏನೋ ಹುರ್ಕೋಬೇಕಂತೆ. ಒಂದು ಸ್ವಲ್ಪ ಜೀರಿಗೆ ಹಾಕ್ತಿದ್ದಾರೆ, ಅದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಂತೆ. ಚೆನ್ನಾಗಿ ಹಂಚ ಮೇಲೆ ಹುರಿಯಕತ್ತಾರೆ ನೋಡ್ರಿ. ಈ ಥರ ಬಿಸಿ ಮಾಡ್ಕೋಬೇಕು ಹಂಚಿನ ಮೇಲೆ. ಮೆಂತೆ ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಇದು ಮೆಂತ್ಯ ಜೀರಿಗೆ ಅವಾಗೆ ಹುರ್ಕೊಂಡು ತೊಗೊಂಡಿದ್ರಲ್ಲ, ಅದನ್ನೇ ಮಿಕ್ಸರ್ಗೆ ಹಾಕಿ ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈ ಥರ ಮಾಡಿಕೊಂಡು ಅದಕ್ಕೆ ಹಾಕಕ್ಕೆ ಇಟ್ಕೊಂಡಿದ್ದಾರೆ. ಎಣ್ಣೆ ಹಾಕ್ತಿದ್ದಾರೆ. ಟೊಮೆಟೊ ಚಟ್ನಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ದು ಎಲ್ಲ ಆಗಿರಲಿ ಅಂತೇಳಿ ತೆಗೆದು ಇಟ್ಕೊಂಡಿದ್ವಿ. ಹೀಗೆಲ್ಲ ರುಬ್ಬಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಕಾಯಿಲೆ ಅಂತೇಳಿ ಇಟ್ಟಿದ್ದಾರೆ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಜೀರಿಗೆ ಹಾಕ್ತಿದ್ದಾರೆ. ಸಾಸಿವೆ ಹಾಕ್ತಿದ್ದಾರೆ, ಜೀರಿಗೆ ಅಂತ ಹೇಳಿದೆ. ಈಗ ಇದು ಚಟಪಟ ಅಂತ ಸಿಡಿದ ಮೇಲೆ ಹಿಂಗು ತೊಗೊಂಡಿದ್ದಾರೆ. ಹಿಂಗು ಹಾಕ್ತಿದ್ದಾರೆ ನೋಡಿ. ಹಿಂಗು ಹಾಕಿದ್ಮೇಲೆ ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ. ಚಟಪಟ ಅಂತ ಸಿಡಿಯಕತ್ತವ. ಇವಾಗ ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದಾರೆ. ಇವಾಗ ಕರಿಬೇವನ್ನು ಹಾಕ್ತಾ ಇದ್ದಾರೆ. ನಾವು ಈಗೇನು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದಾರೆ. ಈಗೆಲ್ಲ ರುಬ್ಬಿ ಇಟ್ಕೊಂಡಿದ್ದೇನೆ. ಎಣ್ಣೆ ಎಲ್ಲ ಹಾಕಿದ ಮೇಲೆ ಇದರೊಳಗೆಲ್ಲ ಆದಮೇಲೆ ಇದನ್ನು ಪೇಸ್ಟೆಲ್ಲ ಹಾಕ್ತಿದ್ದಾರೆ. ರುಬ್ಬಿ ಇಟ್ಕೊಂಡಿದ್ದೆ ಎಲ್ಲ ಆಗಿದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂತೆ. ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮತ್ತೆ. ಈಗ ನೋಡಿ, ಚಟಪಟ ಪಟಪಟ ಅನ್ನಿಸ್ತದ ಅದು ನೋಡಿ. ಈಗ ಇದಕ್ಕೆ ಖಾರದ ಪುಡಿನ ಹಾಕ್ತಿದ್ದಾರೆ ನೋಡಿ. ಒಂದು 3-4 ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದಾರೆ. ಈ ಖಾರ ಪುಡಿ ಎಲ್ಲ ಹಾಕಿದಾಗಿದೆ. ಇವಾಗೇನು ಜೀರಿಗೆ ನಾವು ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದಾರೆ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ ನೋಡಿ. ಹೀಗೆಲ್ಲ ಹಾಕಿದ್ದಾಯ್ತು. ಲಾಸ್ಟಿಗೆ ಎಂಡಿಗೆ ಉಪ್ಪು ಹಾಕ್ತಿದ್ದಾರೆ.
ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದಾರೆ. ಈಗ ಇದಕ್ಕೆಲ್ಲ ಹಾಕಿದ್ದಾಗಿದೆ. ಈಗ ಇದನ್ನು ಸಣ್ಣ ಉರಿಲೇ ಕುದಿಯೋಕೆ ಬಿಟ್ಟಿದ್ದಾರೆ. ಮತ್ತೆ ನೋಡಿ ಕುದೀತಾ ಇದೆ ಇದು. ಈಗ ಚೆನ್ನಾಗಿ ಕುದಿಲಿ, ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ಬಿಡೋಣ ರೀ. ನೋಡೋಣ, ಅವಾಗೆ ಮುಚ್ಚಳ ಮುಚ್ಚಿಟ್ಕೊಂಡಿದ್ದಲ್ಲ, ಈಗ ತೆಗೆನ. ವಾವ್, ಸೂಪರಾಗಿದೆ ನೋಡಿರಿ. ಕುದಿಯೋಕತ್ತಿದೆ, ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಸೂಪರಾಗಿದೆ ಚಟ್ನಿ, ಟೊಮೆಟೊ ಚಟ್ನಿ. ಇದನ್ನು ರೈಸ್ ಜೋಡಿ, ಚಪಾತಿ ಜೋಡಿ, ಯಾವ ಜೋಡಿ ಆದರೂ ತಿನ್ಬೋದು. 15 ದಿವಸ, ತಿಂಗಳ ತನಕ ಇಟ್ಕೊಂಡು ತಿನ್ಬೋದು. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಭಾಳ ದಿನದ ತನಕ ಚೆನ್ನಾಗಿ ಬರ್ತದೆ ಇದು. ಯಾವಾಗಾದ್ರೂ ಮನೇಲಿ ಏನಿಲ್ಲಪ್ಪ, ಅನ್ನ ಸಾಂಬಾರು ಇಲ್ಲಪ್ಪ ಅಂದರೆ ಜಸ್ಟ್ ರೈಸ್ ಮಾಡಿಕೊಂಡು ಇದು ರೈಸ್ ಜೋಡಿನ ತಿನ್ಬೋದು. ಚೆನ್ನಾಗಾಗಿದೆ ನೋಡಿರಿ. ಇದು ನೋಡಿ ಚೆನ್ನಾಗಿ ಕೂತಿದೆ, ಎಣ್ಣೆಲ್ಲ ಮೇಲ್ಗಡೆ ಬಂದಿದೆ ನೋಡಿರಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಆಯ್ತು, ಈಗ ಚಟ್ನಿ ರೆಡಿ. ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ.